ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜನಗಣತಿ ವರದಿಯನ್ನು ಈಗ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿದೆ. ಅದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಸಚಿವ ಸಂಪುಟದ ಕಾನೂನು ಮತ್ತು ಸಂಸದೀಯ ಸಚಿವ ಅಂತ ಎಚ್ ಕೆ ಪಾಟೀಲ್ ಇರ್ತಾರೆ. ಸರ್, ಮೊದಲನೇದಾಗಿ ಈ ಒಂದು ಸಚಿವ ಸಂಪುಟ ಸಭೆ ಮುಂದೆ ಹಲವಾರು ವರ್ಷಗಳ ನಂತರ ಈ ಒಂದು ವರದಿಯನ್ನು ಮಂಡಿಸಿದ್ದೀರಾ. ಏನೆಲ್ಲ ಜಿಸ್ಟ್ ಏನಿದೆ ಮತ್ತು ಯಾವ ಸಂದೇಶನ ಕೊಟ್ಟಿದ್ದೀರಾ? ಜಿಸ್ಟ್ ನಿಮಗೆ ಹೇಳೋದಕ್ಕಾಗೋದಿಲ್ಲ. 17ನೇ ತಾರೀಕಿಗೆ ನಮ್ಮ ಸಚಿವ ಸಂಪುಟದ ವಿಶೇಷ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಎಲ್ಲ ವಿವರಗಳನ್ನು ನಾವು ಚರ್ಚೆ ಮಾಡ್ತೀವಿ. ಇವತ್ತು ತಮಗೀಗಾಗಲೇ ತಿಳಿಸಿದಾಗೆ 94.17% ಜನಸಂಖ್ಯೆಯನ್ನು ಈ ಒಂದು ಗಣನೆಯೊಳಗೆ ಜನಗಣತಿಯೊಳಗೆ ಕವರ್ ಮಾಡಿದ್ದೇವೆ. ಇದೊಂದು ದೊಡ್ಡ ಸಾಧನೆಯೇ ಹೌದು. ಇದರ ಎಲ್ಲ ವಿವರಗಳು ನಮಗೆ 17ನೇ ತಾರೀಕಿಗೆ ಲಭ್ಯ ಆಗ್ತವೆ. ಸರ್, ನೀವು 17ನೇ ತಾರೀಕಿಗೆ ಎಲ್ಲ ಸಂಪುಟಗಳನ್ನು ಓದ್ಬಿಟ್ಟು ಸಚಿವ ಸಂಪುಟದ ಮುಂದೆ ಬಂದು ಚರ್ಚೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಕೇವಲ ರೆಕಮೆಂಡೇಶನ್ ಮಾತ್ರ ನೀವು ಸಚಿವರುಗಳಿಗೆ ನೀವು ವಿತರಣೆ ಮಾಡಿ ಡಿಸ್ಕಷನ್ ಕೊಡ್ತೀರಾ? ಅವರವರ ಆಸಕ್ತಿ, ಅವರವರ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ವಿವರ ಓದ್ಕೋತೀವಿ. ಅಷ್ಟು ಜೆರಾಕ್ಸ್ ಮಾಡಿ ಎಲ್ಲರಿಗೂ ವಿತರಣೆ ಮಾಡ್ತೀರಾ? ಒಂದು ವೇಳೆ ಸಚಿವರ ಕೈ ಕೊಟ್ಟರೆ ಅದು ಲೀಕ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಹಂಗೇನು ಲೀಕ್ ಆಗುತ್ತೆ ಅಂತ ನಿಮ್ಗೆ ಯಾಕೆ ಸಂಶಯ? ಅಲ್ಲ, ಆಗಿರುವಂಥ ಸಾಧ್ಯತೆಗಳು ಮೊದಲೆಲ್ಲ ಆಗಿದೆ. ಆ ಕಾರಣಕ್ಕೋಸ್ಕರ ಬಹಳಷ್ಟು ಸಂದರ್ಭದಲ್ಲಿ ಲೀಕ್ ಆಗೇ ಇಲ್ವಲ್ಲ. ಓಕೆ, ಹಾಗಾದ್ರೆ ಇದು ಆ ಕಾನ್ಫಿಡೆನ್ಷಿಯಲ್, ಯಾಕಂದರೆ ಅದು ಸಾಮಾಜಿಕವಾಗಿ ವರದಿ ಲೀಕ್ ಆದರೆ ಅದರ ರಿಪರ್ಕೇಷನ್ ಬೇರೆ ಬೇರೆ ಇದೆ. ಆ ಕಾರಣಕ್ಕೋಸ್ಕರ ಏನಿಲ್ಲ, ಈಗ ಸಾಮಾಜಿಕ ವರದಿ ಈಗಾಗಲೇ ಮಂಡನೆ ಆಗಿದೆ. ಇದರಲ್ಲಿ ಅದೇನು ಒಂದು ತಪ್ಪು ಗ್ರಹಿಕೆಗಳ ಹಿನ್ನೆಲೆ ಹೋಗ್ತಿತ್ತು, ಆ ಯಾವುದೇ ತಪ್ಪು ಗ್ರಹಿಕೆಗಳಿಗೆ ಈ ಸಂದರ್ಭದಲ್ಲಿ ಏನೂ ಕಾರಣ ಆಗೋದಿಲ್ಲ. ಲಾಸ್ಟ್ ಕ್ವಶನ್ ಸರ್, ನಾಗಮೋಹನ್ ದಾಸ್ ಅವರ ಕಮಿಟಿ ವರದಿ ಕೊಟ್ಟಿದ್ದಾರೆ. ಈಗ ಸರ್ಕಾರ ಆದಮೇಲೆ SIT ತನಿಖೆ ಮಾಡಲಿಕ್ಕೆ ನೀವು ತೀರ್ಮಾನ ಕೈಗೊಂಡಿದ್ದೀರಾ. ಈ ಒಂದು ಈಗ ಅಲ್ಲಿ ತನಿಖಾ ಸಮಿತಿ ಕೊಟ್ಟಂಥ ವರದಿ ಮೇಲೆ ಮತ್ತಿನ್ನು SIT ರಚನೆ ಮಾಡುವಂಥದ್ದು ಏನು ದಿನ ದೂಡುವಂಥ ಆಯ್ದ, ಅಥವಾ ಇದು ನಿಜಕ್ಕೂ ಆ ಒಂದು ಫ್ರೇಮ್ ವರ್ಕಲ್ಲಿ ಗುತ್ತಿಗೆದಾರರ ಆರೋಪವನ್ನು ಸಾಬೀತುಪಡಿಸಿ ಕ್ರಮ ಕೈಗೊಳ್ಳುವಂಥ ಸರ್ಕಾರದ ಇಚ್ಛಾಶಕ್ತಿ? ಜಡ್ಜ್ ಅವರು ಏನು ತನಿಖೆ ಮಾಡಬಲ್ಲರು ಅನ್ನೋದು ನಿಮಗೂ ನಮಗೂ ಗೊತ್ತಾಗುತ್ತೆ. ಆ ತನಿಖೆಯನ್ನು ಸ್ಯಾಂಪಲ್ಸನ್ನು ತೆಗೆದುಕೊಂಡು ಸ್ಯಾಂಪಲ್ ವರ್ಕ್ಸ್ ತೊಗೊಂಡು ಈಗಾಗಲೇ ಅವರು ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ. ಬರ್ತಕ್ಕಂಥ ಈ ಒಂದು ಸಂದರ್ಭದೊಳಗೆ SIT ಮೂಲಕ ಆದರೆ ಯಾವ್ಯಾವ ವರ್ಕ್ಸ್ಗಳಲ್ಲಿ ಗುನ್ನೆ ಆಗಿವೆ ಅವುಗಳನ್ನು ಸಹಿತ ನಾವು ಚರ್ಚೆ ಮಾಡೋದಕ್ಕೆ, ಅವುಗಳನ್ನು ವಿವರಗಳನ್ನು ತಿಳಿದು ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾರ ಮೇಲೂ ನೇರವಾಗಿ ಅಲಿಗೇಷನ್ಸ್ ಇಲ್ಲ. ಯಾರು ಇಂಥ ಪ್ರಕರಣಗಳಲ್ಲಿ ಲೋಪ ಆಗಿದೆ ಆಯೋಗದ ವರದಿಯೊಳಗೆ ಇದಾವ, ಕೆಲವು ಇದ್ದಾವೆ. ಓಕೆ, ಹಂಗಿದ್ರೆ ಈ ಒಂದು ಪ್ರಕರಣದಲ್ಲಿ ಯಾವ ಸಚಿವರುಗಳ ಮೇಲೂ ಸಹ ನೇರ ಆರೋಪ ಏನಿಲ್ಲ ಸರ್? ಸಚಿವರ ಮೇಲೆ ನಾನು ಎಲ್ಲ ಸಂಪುಟಗಳನ್ನು ನೋಡಿಲ್ಲ. ಇದಿಷ್ಟು ಸಚಿವ ಎಚ್ ಕೆ ಪಾಟೀಲ್ ಅನ್ನೋದು ಹೇಳಿಕೆ ಆಗಿದೆ. ನಾವು ಏನು ನಾಗಮೋಹನ್ ದಾಸ್ ಅವರ ಕಮಿಟಿ ವರದಿಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡಿಲ್ಲ. ವರದಿಯ ಸಂಪುಟಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು SIT ತನಿಖೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದ್ರೆ. ಕ್ಯಾಮರಾಮನ್ ಶಂಕರ್ ಜೊತೆ ರಾಚಪ್ಪ ಸುತ್ತೂರು, ಜಿ ನ್ಯೂಸ್ಗಾಗಿ.